ಹೆಂಗಿದೆ ಟ್ರೇಲ್. ಯಾಕೆ ಏನು ಮಾಡ್ತಾಯಿದ್ರು? ಕುತ್ಕೊಳ್ಳಿ, ಟೋ ಮಾಡ್ತೀನಿ ಅಲ್ಲಿ ತನಕ. ಒಬ್ಬ ಹಠವಾದಿ, ಇಲ್ಲೊಬ್ಬ ಛಲವಾದಿ. ನಮಸ್ಕಾರ ಕರ್ನಾಟಕ, ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾನು ರೈಟ್ ನೋ ಇವಾಗ 6:20 ಟೈಮು. ಸೊ ಬೆಳಗ್ಗೆನೇ ಎದ್ದು ಒಂದು 2 ಆಫ್ ರೋಡ್ ಟ್ರಯಲ್ ಮುಗಿಸ್ಕೊಂಬರೋದ ಅಂತ ಹೋಗ್ತಾ ಇದ್ದೀನಿ. ಎಲಿಫೆಂಟ್ ಕಾರಿಡಾರ್ ಅಂತ ಮಾಡಿರೋದು. ಸೊ ಆ್ಯಕ್ಚುಲಿ ಒಂದೊಂದು ಸೀಸನಲ್ಲಿ ಎಲಿಫೆಂಟು ಮೈಗ್ರೇಟ್ ಆಗಬೇಕಾದ್ರೆ ಈ ಕಡೆಯಿಂದ ಪಾಸ್ ಆಗುತ್ತೆ. ಸೊ ರೋಡ್ ಮಾಡಿರೋದ್ರಿಂದ ಅದಕ್ಕೆ ತೊಂದರೆ ಆಗುತ್ತೆ ಅಂತ ಇವಾಗ ಎಲಿಫೆಂಟ್ ಪಾಸ್ ಆಗೋದಕ್ಕೆ ಮಾಡಿದ್ದಾರೆ. ಸೊ ನಾ ಲೊಕೇಶನ್ ಬಂದು ಈಗ ಆಲ್ಮೋಸ್ಟ್ ಒಂದು ಡಿಸೈಡ್ ಮಾಡಿದ್ದೀವಿ. ಎಲ್ಲೋಗುವುದು, ಡೆಸ್ಟಿನೇಷನ್ ಬಂದು 32 ಕಿಲೋಮೀಟರ್ಸು, 1 ಅವರ್ ಜರ್ನಿ ಇದೆ. ಸೊ ಮೈಲ್ಡ್ ಮಾಡ್ರೇಟ್ ಆಫ್ ರೋಡು. ಸೊ ಅದಕ್ಕೆ ಯಾಕೆ ಏನು ಮಾಡ್ತಾಯಿದ್ರು? ಕಾರೋನಿಗೆ ಎಲ್ಲ ಬೈಕ್ ಬಂದ್ಬಿಟ್ಟಿರುತ್ತೆ. ಯಾಕಂದರೆ ಈ ಕಡೆ ಲಾರಿ, ಆ ಕಡೆ ಲಾರಿ. ಏನಾಯ್ತು ಸರ್? ಪೆಟ್ರೋಲ್ ಖಾಲಿನಾ? ಕುತ್ಕೊಳ್ಳಿ, ಟೋ ಮಾಡ್ತೀನಿ ಅಲ್ಲಿ ತನಕ. ಹಾಂ ಮಾಡಿ ಸರ್. ಹಾಂ, ಅವನಿಗೆ ಗೊತ್ತು. ಆ ಟರ್ನಿಂಗ್ ಅಲ್ವಾ? ಹೌದೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಅಂಕಲ್ ಫುಲ್ಲು ಖುಷಿ ಆಗ್ಬಿಟ್ಟಿರ್ತಾರೆ. ಅಪ್ಪ, ದೇವ್ರು ಬಂದಂಗೆ ಬಂದು ನನಗೆ ಪೆಟ್ರೋಲ್ ಬಂಕ್ ತನಕ ಟೋ ಹೊಡಿದ್ರು. ಇಲ್ಲ ಅಂದರೆ ನಾನು ಏನಪ್ಪ ಮಾಡಲಿ, ತಲೆ ಚಚ್ಕೊಂಡ್ರು ಅವರು. ಯಾಕಣ್ಣ ಕೋಪ ನನ್ನ ಮೇಲೆ? ಜಾಗ ಬಿಡೋಣ. ನೀವು 2 ಲಾರಿನ ಹಾಕೊಂಡು, ಅಲ್ಲೊಬ್ಬ ಹಠವಾದಿ, ಇಲ್ಲೊಬ್ಬ ಛಲವಾದಿ. ಅಣ್ಣ ನಂದ ಕನಕಪುರ ಇಲ್ಲ ಅಣ್ಣ. ಓ, ನನಗೆ ನೀನೇ ಕೊಡೋಣ. ನಮ್ಮ ತಾತ ಇದ್ದಂಗೆ ಇದೆ, ನೀನೇ ಕೊಡು ಕಾಸು ಖರ್ಚು. ಅಲ್ಲಿ ನಂತಾವು ಇಲ್ವೇ? ಹೋಯ್ತೀನಿ ತಾಳು. ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ಗಂಗಾಧರೇಶ್ವರ ಬೆಟ್ಟಕ್ಕೆ ಹೋಗೋ ದಾರಿ. ಅಡ್ವೆಂಚರ್ ಬೈಕ್ ತೊಗೊಂಡು ಈ ಥರ ಅಡ್ವೆಂಚರಸ್ ರೈಡ್ಗೆ ಹೋಗಿಲ್ಲ ಅಂದರೆ ಬೇಜಾರಾಗೋಗುತ್ತೆ. ಬಟ್ ಏನಿದೆ, ಎಲ್ಲ ಜಲ್ಲಿ ಕಲ್ ಹಾಕ್ಬಿಟ್ಟವ್ರಲ್ಲ. ಏಕೆ ಏನಕ್ಕೆ ಜಲ್ಲಿ ಕಲ್ ಹಾಕಿದ್ದೀರಾ? ಕಾರ್ಗಿ ತನಕ ತಂದವ್ರೆ. ಈಗ ಕಾರ್ತಿಕ್ ಮಾಸ ಅಲ್ವಾ? ಸೊ ಸ್ವಲ್ಪ ಜನ ಓಡಾಡ್ತಾರೆ ಅಂತ ರೋಡ್ ಮಾಡಿಬಿಟ್ಟಿದ್ದಾರೆ. ಇವರು ಕಾರಲ್ಲಿ ಹಾಕ್ಬಿಟ್ಟು ಟ್ರಕ್ಕಿಂಗ್ ಹೋಗಿದ್ರು ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ ಬೇಬಿ. ಏನು ಗಮ್ಮಂತಿದ್ದಾರೆ ಒಬ್ರು. ಹೋಗು ಹೋಗು ಕೊಂಕೆ, ಹೋಗು, ಹೋಗ್ತಾ ಇರಬೇಕು. ಹೋಗು ಹೋಗು ಹೋಗು. ಇಲ್ಲಿಂದ
ಇಲ್ಲಿಂದ ಮಡ್ ರೋಡ್ ಶುರು, ಅಬ್ಬಿ ಮಡ್ ರೋಡ್ ಹಾಗೆ ಆ ಥರ. ಇಲ್ಲೊಂದು ನಾನು ಅವಾಗ ಬಂದಿದ್ದೊಂದು ವಿಡಿಯೋ ಇದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ ನೋಡಿ. ಸೇಮ್ ಕರ್ವು ಇವಾಗೆಲ್ಲ ಮಣ್ಣಾಕ್ಬಿಟ್ಟಿದ್ದಾರೆ. ಗಾಡಿ ಇಲ್ಲಿಂದ ಹೋಗಿಲ್ಲ. ಅಷ್ಟೇ, ಇದೊಂದು ಟರ್ನೇ. ಸೊ ಫೈನಲಿ ವಿ ರೀಚ್ಡ್ ಗಂಗಾಧರೇಶ್ವರ ಹಿಲ್ಸ್. ಇದೇ ದೇವಸ್ಥಾನ. ನಾವು ಇನ್ನು ಮುಂದೆ ಹೋದರೆ ಅಲ್ಲಿ ಬೆಟ್ಟದ ಮೇಲೆ ಹೋಗೋದು, ಅಲ್ಲಿ ಹೋಗೋದಾ? ಇಲ್ಲಿ ಗ್ಲೆನ್ ಎಲ್ಲ ಹಚ್ಚಿದ್ರಪ್ಪ. ಸ್ವಲ್ಪ ಇದ್ದಿದ್ದು ರೋಡೆಲ್ಲ ಈಗ ಹಾಳು ಮಾಡಿಬಿಟ್ಟಿದ್ದಾರೆ. ಲವ್ಲಿ. ಸೊ ಇವಾಗ ಪೀಕ್ ತನಕ ಬಂದಾಯಿತು. ಇದೇ ಗಂಗಾಧರೇಶ್ವರ ಬೆಟ್ಟ. ನಮ್ಮ ಕುಮ್ಕಿ ನೋಡಿ ಫುಲ್ ಟಾಪಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಯಾರು ಇವತ್ತಿಲ್ಲ, ಅಷ್ಟೊಂದು ಜನ ಬೈಕರ್ಸ್ ಬಂದಿಲ್ಲ. ಬಟ್ ಚೆನ್ನಾಗಿದೆ, ಪೀಸ್ಫುಲ್ ವೆದರು. ಒಂದು ಸೋಲೋ ಅಡ್ವೆಂಚರ್ ರೈಡು. ಒಳ್ಳೆ ತುಪ್ಪಕ್ಕಂತಿದೆ. ಹಿಂಗಿದೆ. ಬಟ್ ಈ ಕಡೆ ನೋಡಿದ್ರೆ ಫುಲ್ ಫಾರೆಸ್ಟ್ ರೀಜನ್ ಇದೆಲ್ಲ. ಶಿವ 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 ಆರತಿ ಅನಂತ ಶಿವ ಯೋಗಿ. ಇದೊಂದು ಸೂಪರ್ ವ್ಯೂ ಇದೆ. ಹಿಂಗಿದೆ ಅಂದರೆ ಅಲ್ಟಿಮೇಟ್ ಆಗಿದೆ. ಸೂಪರ್ ವ್ಯೂ ನೋಡಿ, ಹಿಂಗೆ ನೀವು ಬೇಗ ಬಂದಿದ್ರೆ ಸನ್ರೈಸ್ ನೋಡ್ಬೋದಾಗಿತ್ತು. ಇವಾಗ ಇಲ್ಲೊಂದು ಜಾಗ ನೋಡಿದೆ, ಅಲ್ಲೋಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಹೋಗೋದ. ಡನ್. ಏನೋ ಸೌಂಡ್ ಆಯಿತು ಅಂದ್ಕೊಂಡು ಬ್ಯಾಕ್ ಡ್ರಾಪ್ ವ್ಯೂ ನೋಡಿದೆ ಹೆಂಗಿದೆ. ಸ್ಕೈ ಫುಲ್ ಕ್ಲಿಯರ್ ಆಗಿದೆ. ಆ್ಯಂಡ್ ನನ್ನ ಹಿಂದೆ ಯಾರಿದ್ದಾರೆ ಅಂತ ನೋಡ್ತೀರಾ? ಇಲ್ಲಿ ನಮ್ಮ ಕುಮ್ಕಿ. ಆ ಮಿಸ್ಟಿ ಫಾಗ್ ಈ ಕಡೆ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಬಂದಿಲ್ಲ. ಸೂರ್ಯ ಅಂತೂ ಫುಲ್ಲು ಮೈ ಮೇಲೆ ಬಂದ್ಬಿಟ್ಟಿದ್ದಾನೆ, ಕಣ್ಣೇ ಬಿಡೋಕ್ಕಾಗಲ್ಲ. ಸೊ ಇವಾಗ ಹೊರಡೋದು ನಾನು, ನನ್ನ ಕುಮ್ಕಿ. ಹೆಂಗಿದೆ ತಮ್ನೈಲ್ಗೆ? ತಮ್ನೈಲ್ಗೆ ಹಾಕ್ತೀನೋ ಹಾಕಲು ಹೋಗೋದಿಲ್ಲ, ಬಟ್ ಈ ರೈಡ್ ಒಂಥರ ಚೆನ್ನಾಗಿತ್ತು. ಸೊ ನೀವು ಈ ಥರ ಟ್ರಯಲಲ್ಲಿ ಬರ್ತಾ ಇದ್ದೀರಾ ಅಂದಾಗ
ಫಸ್ಟ್ ಗೇರ್ಗೆ ಹಾಕಿ ಗೇರ್ ಲಾಕ್ ಮಾಡಿಬಿಟ್ರೂ ಸ್ವಲ್ಪ ಹಿಂಸೆ ಆಗುತ್ತೆ. ಲೈಟಾಗಿ ಒಂದು 10-20% ಬ್ಯಾಕ್ ಬ್ರೇಕು, ಒಂದು 10-20% ಫ್ರಂಟ್ ಬ್ರೇಕ್ ಹಿಡ್ಕೊಂಡು ನಿಧಾನಕ್ಕೆ ಹೋದರೆ ಏನೂ ಪ್ರಾಬ್ಲಮ್ ಅಲ್ಲ, ಆರಾಮಾಗಿ ಹೋಗ್ಬೋದು. ಹೆಂಗಿದೆ ಟ್ರೇಲ್. ಬಟ್ ಇವಾಗ ಕಲ್ಲು ಹಾಕಿದ್ದಾರೆ, ಮುಂಚೆ ಕಲ್ಲು ಇರಲಿಲ್ಲ, ಎಂಥದ್ದು ಇರಲಿಲ್ಲ. ನನ್ನ ಕುಮ್ಕಿಯ ಗಂಗಾಧರೇಶ್ವರ ಆಫ್ ರೋಡ್ ಟ್ರಯಲ್ ರೈಡ್ ಕಂಪ್ಲೀಟ್ ಆಯಿತು. ಇವಾಗ ಇನ್ನೇನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಓಡಬೇಕು. ಸೊ ಯಾರ್ಯಾರಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ.